ನಮಸ್ತೆ, ಬನ್ನಿ ಇವತ್ತು ಬೀಟ್ರೂಟನ್ನು ಹಾಕಿಬಿಟ್ಟು ಮತ್ತೊಂದು ಹೆಲ್ದಿ ಆದಂತಹ ಇಡ್ಲಿ ರೆಸಿಪಿಯನ್ನು ನೋಡೋಣ. ಇದು ಮಾಡೋದು ತುಂಬಾ ಸುಲಭ ಹಾಗೂ ಇದು ಹೆಲ್ದಿಯೂ ಕೂಡ ಹೌದು. ಬನ್ನಿ ಹಾಗಾದ್ರೆ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಇದಕ್ಕಾಗಿ ನಾನಿಲ್ಲಿ ಬಾಂಡೆಗೆ ಸ್ವಲ್ಪ ಎಣ್ಣೆ ತೆಗೆದುಕೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕಿ ಅದರ ಜೊತೆಗೆ ಸ್ವಲ್ಪ ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ ಹಾಗೂ ಸಣ್ಣಗೆ ಹೆಚ್ಚಿರುವ ಶುಂಠಿ, ಆಮೇಲೆ ಇಲ್ಲಿ ನಾನು ಸ್ವಲ್ಪ ತುರಿದಿರುವ ಬೀಟ್ರೂಟ್ ಅಂತ ತೆಗೆದುಕೊಂಡು ಇದನ್ನು ಸ್ವಲ್ಪ ಹುರ್ಕೊಂಡ್ಬಿಡಿ. ಆಮೇಲೆ ಇದಕ್ಕೆ ನಾನು 1 ಕಪ್ ಅಷ್ಟು ಮೀಡಿಯಂ ರವೆಯನ್ನು ಹಾಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಅದೇ ಬಾಣಲೆ ಬಿಸಿಗೆ ಸ್ವಲ್ಪ ರವೆಯನ್ನು ಹುರಿದ್ಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಿ. ರವೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ 1 ಕಪ್ ಅಷ್ಟು ಮೊಸರನ್ನು ಹಾಕೊಂಡು ಇದನ್ನ ಕಲಸ್ಕೊಂಡ್ಬಿಟ್ಟು ಒಂದು 10 ನಿಮಿಷವರೆಗೂ ಹಾಗೆ ಬಿಟ್ಬಿಡಿ. 10 ನಿಮಿಷ ಆದ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇದನ್ನ ಇಡ್ಲಿ ಮಾಡೋ ಹದಕ್ಕೆ ಕಲಸ್ಕೊಂಡ್ಬಿಡಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1/4 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾನ ಹಾಕಿ ಇದನ್ನು ಸರಿಯಾಗಿ ಕಲಸ್ಕೊಂಡು ಬನ್ನಿ ಈಗ ಇಡ್ಲಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇದಕ್ಕೆ ನೀವು ಬೇಕಂದ್ರೆ ಹುರಿದಿರುವ ಗೋಡಂಬಿ ಅಥವಾ ಹುರಿದಿರುವ ಪನ್ನೀರನ್ನು ಹಾಕೋಬಹುದು. ಆಮೇಲೆ ಹಿಟ್ಟನ್ನು ಹಾಕಿಬಿಟ್ಟು ಇದನ್ನು ಸುಮಾರು 20 ನಿಮಿಷವರೆಗೂ ಇಡ್ಲಿ ಬೇಯಿಸೋ ಕ್ರಮದಲ್ಲಿ ಬೇಯಿಸ್ಕೊಂಡ್ಬಿಡಿ. ನೋಡಿ, ತಯಾರಾಯ್ತು ನಮ್ದು ಹೆಲ್ದಿ ಆದ ಬೀಟ್ರೂಟ್ ಇಡ್ಲಿ. ಇದನ್ನು ನೀವು ಬಿಸಿಯಾಗಿ ತುಪ್ಪ ಜೊತೆನೂ ತಿನ್ಬಹುದು ಅಥವಾ ಕೊಬ್ಬರಿ ಚಟ್ನಿಯೊಂದಿಗೂ ಸರ್ವ್ ಮಾಡಬಹುದು. ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.